ಆ ಪಪ್ಪಾಗಿದ್ದಾಗ ಎಲ್ಲ ಚಂದ ಕಾಣ್ತಿತ್ತು ರೀ, ಬೇಳೆ ಇಸ್ಕೊಡ್ತೀರಿ ರೀ. ಈಗೆಲ್ಲ ಏನು ಭೀ ಸಿಗಲ್ಲ. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಸ್ಕೂಲಲ್ಲಿ ಒಂದು ಪೆನ್ನು ಬುಕ್ ತೊಗೊಳೋಕ್ಕೂ ಕೂಡ ಬಹಳ ವಿಚಾರ ಮಾಡಬೇಕಾದಂಥ ಪರಿಸ್ಥಿತಿ. ಒಂದೊತ್ತು ಊಟ ಮಾಡಬೇಕಂದ್ರೂ ಎಷ್ಟು ಖರ್ಚಾಗುತ್ತೆ ಏನಿಲ್ಲ ಅಂತ ವಿಚಾರ ಮಾಡಿ ಊಟ ಮಾಡುವಂಥ ಪರಿಸ್ಥಿತಿ. ಇಷ್ಟ ತಗೊಬೋದು ಮಿಸ್ ಮಾಡ್ಕೋತೇವ್ರಿ. ಈಗ ಆಸೆ ಅವೆಲ್ಲ ಇದೆ. ಕೆಲಸ ಮಾಡಿದ ದಿವಸ ಇತ್ತು ಅಂದ್ರೆ ಉಣ್ತೀವಿ, ಕೆಲಸ ಮಾಡಿದ ದಿವಸ ಇರ್ಲೋಯ್ತು ಅಂದ್ರೆ ಒಂದು ದಿವಸ ಹಂಗೆ ಅದ್ರ ಬಿಡ್ತೀವಿ. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಈಶ್ವರ ನೀವೇ, ಈಶ್ವರ ನೀವೇ, ಯೇಸು ನೀವೇ, ಅಲ್ಲ ನೀವೇ, ಎಲ್ಲಾನು ನೀವೇ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಔರಾದ್ನಲ್ಲಿದ್ದೀವಿ. ಇದಕ್ಕೆ ಶಿರ್ಸಿ ಔರಾದ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ನಿಮಿತ್ತವಾಗಿ ನಡೀತಾ ಇರುವ ಕಾರ್ಯಕ್ರಮ, ಅಂದರೆ ಅವಶ್ಯಕವಂತರಿಗೆ ಅವಶ್ಯಕವಾದಂತಹ ಸಾಮಗ್ರಿಗಳನ್ನು ತಲುಪಿಸುವಂತಹ ಅನ್ನಪೂರ್ಣ ಅಭಿಯಾನದ ಸೇವಾರ್ಥವಾಗಿ ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಇಲ್ಲಿ ಬಂದಿರುವಂಥದ್ದು. ಸೊ ಬನ್ನಿ, ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಫಲಾನುಭವಿ ಕುಟುಂಬದ ಹತ್ರ ಹೋಗೋಣ, ಅವರ ಸ್ಥಿತಿಗತಿಯನ್ನು ಅವಲೋಕಿಸಿ ನೋಡೋಣ. ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಶಿರ್ಸಿ ಔರಾದ್ ಒಂದು ಚಿಕ್ಕ ಹಳ್ಳಿ. ಇಲ್ಲಿ ಒಂದು ಅಸಹಾಯಕ ಕುಟುಂಬ ನೆಲೆಸ್ತಾ ಇದೆ ಅಂತ ಮಾಹಿತಿ ಕಂಡುಕೊಂಡು ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಅನ್ನಪೂರ್ಣ ಅಭಿಯಾನದ ಮುಖಾಂತರ ಕೊಡಲಾಗ್ತಿರುವ ಸಾಮಗ್ರಿಯನ್ನು ತಲುಪಿಸೋದಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಏನು ಸಾಮಗ್ರಿಗಳನ್ನು ತೆಗೆದುಕೊಂಡು ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಬಂದಿರುವಂಥದ್ದು ಔರಾದ್ ಗ್ರಾಮಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಯಾವ ರೀತಿ ಒಂದು ಏನು ಈ ಅಸಹಾಯಕ ಪರಿವಾರದ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ. ಸೊ ನೋಡಿ, ಶೆಡ್ನಿಂದ ನಿರ್ಮಾಣ ಆಗಿರುವ ಮನೆ. ಸೊ ಮನೆ ಒಳಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಕೂಡ ತೋರಿಸೋಣ. ಸೊ ಅದಕ್ಕಿಂತ ಮುಂಚೆ ಇವರು ಯಾವ ರೀತಿ ಏನು ಸ್ನಾನ ಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಯಾವ ರೀತಿ ಇದೆ, ಮತ್ತು ಇವರು ಅಡುಗೆ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನೋಡೋಣ ಬನ್ನಿ. ಸೊ ಇವರು ಒಲೆ ನೋಡ್ತಾ ಇದ್ರೇ ಇವರು ಯಾವ ರೀತಿಯ ದಯನೀಯ ಸ್ಥಿತಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಈ ರೀತಿಯ ಸಮಸ್ಯಾತ್ಮಕ ಒಂದು ವಾತಾವರಣದಲ್ಲಿ ಇವರು ಬದುಕು ನಡೆಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದರೆ ಇವರು ಸ್ನಾನ ಮಾಡ್ಕೊಳ್ಳಿಕ್ಕೆ ನೋಡಿ, ಇದೆಲ್ಲ ತೆಗೆದು ತುಕ್ಕು ಹಿಡಿದು ಮುರಿದೋಗಿದೆ. ಸೊ ಇದರಲ್ಲಿ ಇವರು ಸ್ನಾನ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಈ ರೀತಿಯಾಗಿ ಇವರ ಬದುಕು ಬಹಳ ಒಂದು ಗಂಭೀರ ಸ್ಥಿತಿಯಲ್ಲಿರುವಂಥದ್ದು. ಈ ರೀತಿಯ ಒಂದು ಅಸಹಾಯಕ ಕುಟುಂಬಗಳಿಗೆ ಸಂತ ರಾಮ್ಪಾಲ್ ಮಹಾರಾಜರು ಅನ್ನಪೂರ್ಣ ಅಭಿಯಾನದ ಮುಖಾಂತರ ಸಹಾಯ ಹಸ್ತ ಚಾಚಿರುವಂಥದ್ದು ಬಹಳ ಒಂದು ಪ್ರಶಂಸನೀಯ ಆದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಬನ್ನಿ, ಹಾಗಾದರೆ ಅವರ ಒಂದು ಮನೆಯೊಳಗಿನ ಚಿತ್ರಣ ಅಥವಾ ಮನೆಯೊಳಗಿನ ಸ್ಥಿತಿಗತಿಯನ್ನು ಅವಲೋಕಿಸಿ ನೋಡೋಣ ಯಾವ ರೀತಿ ಇದೆ ಅಂತ. ತಗಡಿನ ಶೆಡ್ಡು. ಸೊ ಈ ಶೆಡ್ನಲ್ಲಿ ಮಳೆ ಬಂದರೆ ಸೋರುವಂಥ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಆಲ್ರೆಡಿ ತುಕ್ಕು ಹಿಡಿತಾ ಇರುವಂಥದ್ದು. ಸೊ ಇಷ್ಟೇ ಒಂದು ರೂಮ್ನಲ್ಲಿ 3 ಜೀವನ ನಡೆಸ್ತಾ ಇರುವಂಥದ್ದು. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಕುಟುಂಬ ಬದುಕ್ತಿರುವಂಥದ್ದು. ಇಂತಹ ಒಂದು ಪರಿಸ್ಥಿತಿಯಲ್ಲಿರುವ ಈ ಕುಟುಂಬಕ್ಕೆ ಆಸರೆಯಾಗಿ ನಿಲ್ತಿರುವಂಥದ್ದು ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನ. ಸದ್ಯಕ್ಕೆ ಅಡುಗೆ ಮಾಡಲಿಕ್ಕೆ ಗ್ಯಾಸ್ನ ಉಪಯೋಗಿಸ್ತಿದ್ದಾರೆ. ಬಹಳ ಕಮ್ಮಿ ವಸ್ತುಗಳು ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಶೆಡ್ಡು. ಸೊ ಆಲ್ಮೋಸ್ಟ್ ಆಲು ಇದೇನಿದೆ ಅಂದರೆ ಈ ಒಂದು ಪರಿಸ್ಥಿತಿಯಲ್ಲಿ ಬದುಕು ನಡೆಸೋದು ಬಹಳ ಕಠಿಣ ಅಂತ ಹೇಳ್ಬೋದು. ಶೆಡ್ನಿಂದ ತಯಾರಾದಂತಹ ಒಂದು ರೂಮ್ನಲ್ಲಿ, ಒಂದೇ ರೂಮ್ನಲ್ಲಿ ಈ ಕುಟುಂಬ ಜೀವನ ನಡೆಸ್ತಿರುವಂಥದ್ದು. ವೈರ್ಗಳು ಎಲ್ಲೆಂದರಲ್ಲಿ ಓಪನ್ ಆಗಿವೆ, ಅಪಾಯ ಸಂಭವಿಸುವಂಥ ಸಾಧ್ಯತೆ ಕೂಡ. ಸೊ ನೋಡಿ, ಈ ತಗಡು ವಯರು ಸೊ ಒಂದಕ್ಕೊಂದು ಅಟ್ಯಾಚ್ ಆದರೆ ಕರೆಂಟ್ ಶಾಕು ಹೊಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಬನ್ನಿ ವೀಕ್ಷಕರೇ, ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರು ಅನ್ನಪೂರ್ಣ ಅಭಿಯಾನದ ಮುಖಾಂತರ ಸಾಮಗ್ರಿಯನ್ನು ತಲುಪಿಸಲಿಕ್ಕೆ ಬಂದಿರುವಂಥ ಕುಟುಂಬದ ಸ್ಥಿತಿಗತಿಯನ್ನು ಅವಲೋಕಿಸೋದಕ್ಕೆ ನಾವು ಕೂಡ ಬಂದಿದ್ದೀವಿ. ಸೊ ಕುಟುಂಬದವರ ಜೊತೆಗೆ ಮಾತನಾಡಿ ಏನು ಅವರ ಪರಿಸ್ಥಿತಿಯ
ಒಂದು ಗಂಭೀರತೆ ಇದೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಿಮ್ಮ ಹೆಸರು? ಅಂಬಿಕಾದರಿ ಸರ್ ನಮ್ಮ ಹೆಸರು. ಕುಟುಂಬದಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಮ್ಮ? ಒಬ್ಬ ಹೆಣ್ಮಗಳು, ಒಬ್ಬ ಗಂಡ್ಸು ಮಗ, 3 ಜನ ಇದ್ದೀರಿ ಸರ್. 3 ಜನ ಇದ್ದೀವಿ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಇಲ್ಲ ಸರ್, ಅಹಮದಾಬಾದ್ ಕೆಲಸ ಮಾಡ್ತಾರೆ, ಅಲ್ಲಿ ಆಕ್ಸಿಡೆಂಟ್ ಆಗಿ ಸರಿ ಹೋಗಿದ್ದಾರೆ ನಮ್ಮ ಮನೆಯವರು. ಈ ಕುಟುಂಬದ ಮುಖ್ಯ ಸದಸ್ಯರು ನಿಮ್ಮ ಯಜಮಾನ್ರು. ಸೊ ನಿಮ್ಮನ್ನು ಆಗಲಿ ಎಷ್ಟು ದಿವಸ ಆಯ್ತಮ್ಮ? ಇನ್ನೂ 2 ತಿಂಗಳು ಇನ್ನೂ 2 ತಿಂಗಳು ಕಮ್ಮದ ಸರ್, 2 ವರ್ಷಕ್ಕೆ. ಸೊ ನಿಮ್ಮ ಯಜಮಾನ್ರು ಇರುವಾಗ ಏನು ಕೆಲಸ ಮಾಡ್ತಿದ್ರಮ್ಮ? ನಮ್ಮ ಮನೆ ಯಜಮಾನ್ರು ಪೇಂಟಿಂಗ್ ಬ್ಲಾಸ್ಟಿಂಗ್ದಾಗ ಮಾಡ್ತೀರಿ ಸರ್ ಅವರು, ನಮ್ಮ ಯಜಮಾನ್ರು. ನಾವು ಅವಾಗ ಏನು ಕೆಲಸ ಮಾಡ್ತಿಲ್ಲ, ಅವಾಗ ಮನೆಯಲ್ಲೇ ಇರ್ತೀರಿ. ಮಕ್ಕಳು ಸಣ್ಣರಿದ್ದರು, ಟಿಫನ್ ರೆಡಿ ಮಾಡಿ ಅದು ಮಾಡಿ ಇದು ಮಾಡಿ ಮನೆಯಲ್ಲೇ ಇರ್ತೀವಿ. ಈಗ ನಮ್ಮ ಮನೆಯವ್ರು ಸರಿಯಾಗಿ ನಡೆದು ಕೂಲಿ ಕೆಲಸ ಎಲ್ಲಿ ಹತ್ತುತ್ತಂದ್ರೆ ಅಲ್ಲಿ ಕೂಲಿ ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ಮನೆಗಿರ್ಬೋದು, ಹೀಗೆ ಸರ್. ಈಗ ಕೂಲಿ ಕೆಲಸ ಮಾಡಿಕೊಂಡು ನೀವು ಜೀವನ ನಡೆಸ್ತಾ ಇದ್ದೀರ? ನಮ್ಮ ಕೂಲಿ ಕೆಲಸ ಮಾಡ್ಕೊಂಡೆ ನಮ್ಮ ಜೀವನ ನಡೆಸ್ತಾ ಇದ್ದೀನಿ ಸರ್. ಅಂದರೆ ಈ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸೋದು, ಅದ್ರ ಜೊತೆ 2 ಮಕ್ಕಳಿಗೆ ಅವ್ರ ಶಾಲೆ ಎಲ್ಲ ನೋಡ್ಕೊಳ್ಳೋದು ಎಷ್ಟು? ಶಾಲೆ ಅದು ನೋಡ್ಕೊಳಕಂದ್ರೆ ಅವರಿಗೆ ಅವ್ರ ಪಾಪರ್ ಇರ್ಲಕ್ಕ ಹಾಸ್ಟೆಲ್ ಅಲ್ಲಿ ಎಕ್ಸಾಮ್ ಫೀಸ್ ಕಟ್ಟಿದ್ದಾಳೆ, ಅಲ್ಲೇ ಕಟ್ಟೆಕಿಗೆ ಹೋಗ್ಬೇಕು, ಮುರಾಜಿ ಹಾಸ್ಟೆಲ್ನ ಹಾಗೆ ಸರಿಯಾಗಿ ನಡೀತಾ ಇದ್ದೇನೆ ಅಂಥೇಳಿ ಸರ್ಕಾರ ಶಾಲೆಗೆ ಹೋಗ್ತಾ ಇಲ್ಲ, ಅಲ್ಲೇ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದೀನಿ. ಹಾಗೆ ಏನೋ ಒಂದು ಕಷ್ಟ ಮಾಡ್ಕೊಂಡು, ಏನೋ ಒಂದು ಥೋಡೆ ಸಾಲ ಅಂತಿದೆ ಏನಂತ ಮಾಡ್ಕೊಂಡು ಹಾಗೆ ನಡೆಸ್ತಾ ಇದ್ದೀವಿ. ಕೆಲಸ ಮಾಡಿದ ದಿವಸ ಇತ್ತು ಅಂದ್ರೆ ಉಣ್ತೀವಿ, ಕೆಲಸ ಮಾಡಿದ ದಿವಸ ಇರ್ಲೋಯ್ತು ಅಂದ್ರೆ ಒಂದು ದಿವಸ ಹಾಗೆ ಅದ್ರ ಬಿಡ್ತೀವಿ, ಹಿಂಗೆ ಸರಿ. ನನ್ನ ಯಜಮಾನರು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ್ಮೇಲೆ ಹೆಣ್ಮಗಳು ತನ್ನ 2 ಮಕ್ಕಳೊಂದಿಗೆ ಕಷ್ಟದಾಯಕ ಜೀವನ ನಡೆಸ್ತಿರುವಾಗಲೇ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನ ಯಾವ ರೀತಿ ಒಂದು ಸಹಾಯವಾಗಿ ನಿಲ್ತಾ ಇದೆ ಅನ್ನೋದನ್ನು ನೀವು ದೃಷ್ಟಾಂತವಾಗಿ ನೋಡ್ಬೋದು. ಸೊ ಇದು ಬೀದರ್ ಜಿಲ್ಲೆ, ಬೀದರ್ ತಾಲೂಕಿನ ಶಿರ್ಸಿ ಔರಾದ್ನಲ್ಲಿರುವ ಒಂದು ಏನು ಚಿಕ್ಕ ಕುಟುಂಬದ ಪರಿಸ್ಥಿತಿ. ಈ ಕುಟುಂಬಕ್ಕೆ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನ ಎಷ್ಟು ಅರ್ಥಪೂರ್ಣವಾಗಿ ಸಹಾಯ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಅದ್ರ ಬದಲಾಗಿ ಧನ್ಯವಾದ ಕೇಳ್ತೀನಿ. ನನ್ನ ಮನೆ ಹತ್ರ ಎಲ್ಲ ಆಗಿ ನನಗೆ ಎಷ್ಟು ಸಂತೋಷವಾಗಿ ಎಲ್ಲ ನನಗೆ ಕೊಡ್ತಾ ಇದ್ದಾರೆ ಅಂದರೆ, ನನ್ನ ಮನೆಯಲ್ಲಿ ಹಂಗೆ ನಮ್ಮ ಮನೆಯವ್ರು ನಡೆಸ್ತಾ ಇದ್ದಾರೆ, ಈಗ ಅವ್ರು ನಡೆಸ್ತಾರೆ ಅಂದ್ರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಸೊ ಈಗ ನಿಮ್ಮ ಮಕ್ಕಳು ತಂದೆ ಇದ್ದಾಗ, ನಿಮ್ಮ ಯಜಮಾನ್ರು ಇದ್ದಾಗ ಅವ್ರ ಪರಿಸ್ಥಿತಿ ಯಾವ ರೀತಿ ಇತ್ತು? ಈಗ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ? ಏನು ಅನಿಸುತ್ತೆ? ನಮ್ಮ ಮನೆಯವರಿಲ್ಲ ಎಲ್ಲ ಮತ್ತಿಲ್ಲ, ನಮ್ಗೆ ಏನು ವ್ಯತ್ಯಾಸ ಕಡಿಮೆ ಎಂಬುದಿದ್ದಿಲ್ಲ. ಕೆಲಸ ಮಾಡ್ತಿರು, ಮಕ್ಕಳಿಗೆ ನಮ್ಗೆ ಏನು ಬೇಡಿಂದ ಇಸ್ಕೊಡ್ತಿರು, ತೊಗೋತಿರು, ಎಲ್ಲ ಸರಿಯಾಗಿ ನಡೀತೈತಿ. ಈಗ ಅವರೇ ಇಲ್ಲ ನಿಮ್ಮೆಲ್ಲ ನಾವು ಎಷ್ಟು ಹೇಳ್ದೊಟ್ಟು ಕೇಳ್ತಾರ, ಎಷ್ಟು ಉಣಂದ್ರೆ ಉಣ್ತಾರ. ಈ ಜಾಗಕ್ಕೆ ಹೋಗ್ಬಾರ್ದು ಮಕ್ಕಳೇ ಅಂದ್ರೆ ಹೋಗೋಂಗಿಲ್ಲ, ಬರೋಂಗಿಲ್ಲ. ನಾ ಏನೋ ಒಂದು ಕಂಡೀಷನ್ಲಿಂದ ನಾ ಹತ್ತು ಕಣ್ಣೀರು ಹಾಕ್ದಂದ್ರೆ ಅಲ್ಲಿಗೆ ಕೇಳಂಗಿಲ್ಲ ಅವ್ರು. ಅವಾಗೆಲ್ಲ ಮಾತಿಲಿರ್ತಿತ್ತು, ಎಷ್ಟು ಬೇಕಂದ್ರೆ ಅಷ್ಟು ತೊಗೋತಿರು, ತಿಂತಿರು, ಓಡಾಡ್ತಿರು, ನಂಗೆ ಇದು ಬೇಕು ಅದು ಬೇಕು ಸತ್ತಾಸ್ತಿರು. ಈಗ ಸತ್ತಸಂಗಿಲ್ಲ. ನಾ ಎಷ್ಟು ಕಂಡೀಷನ್ ಹೇಳ್ತೀನಿ ಅಷ್ಟಕ್ಕೆ ಕೇಳ್ಕೊತಾರೆ, ಅಷ್ಟರಾಗೆ ಇಷ್ಟ ಇರ್ತಾರೆ ಅವ್ರು. ನೋಡಿದ್ರಲ್ಲ ವೀಕ್ಷಕರೇ, ಅವರು ಯಜಮಾನ್ರು ಇದ್ದಾಗ ಏನು ಬಡತನ ಇದ್ದರೂ ಸಹ ಆನಂದಮಯ ಜೀವನದಲ್ಲಿ ನಾವು ಮಕ್ಕಳ ಜೊತೆಗೆ ಕಾಲ ಕಳೀತಾ ಇದ್ವಿ. ಸೊ ಆದರೆ ಈಗ ಯಜಮಾನರು ಇಲ್ಲದ ಈ ಸಮಯ ಬಹಳ ಕಷ್ಟದಾಯಕವಾಗಿದೆ ಅಂತ ಅವರು ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಸೊ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಹಣಮತ್. ಈಗ ಏನು ಹೇಳ್ತಪ್ಪಿ, ನಿಮ್ಮ ಪಪ್ಪ ಇದ್ದಾಗ ಹೆಂಗಿತ್ತು, ಈಗ ಹೆಂಗೆ? ನಮ್ಮ ಪಪ್ಪ ತೀರ್ಕೊಂಡಾಗ 13 ವರ್ಷದಿಂದ 14 ವರ್ಷನ ಇದ್ದರು ರೀ. ಅಂದ್ರೆ ಅವಾಗ ಹೆಂಗಿತ್ತು, ಈಗ ಪಪ್ಪ ಇರಲಾರ್ದ ಸಮಯ ಈಗ ಹೆಂಗದ? ಆ ಪಪ್ಪ ಇದ್ದಾಗ ಎಲ್ಲ ಚಂದ ಕಾಣ್ತಿತ್ತು ರೀ, ಬೇಡಿಂದ ಇಸ್ಕೊಡ್ತೀರಿ ರೀ. ಈಗೆಲ್ಲ ಏನು ಬಿ ಸಿಗಲ್ದು ರೀ. ಈಗ ಏನು ಮಿಸ್ ಮಾಡ್ಕೋತೀರಿ ನೀವು ಪಪ್ಪ ಇರಲಾರ್ದಾಗ? ಈಗ ಇಷ್ಟ ತಗೊಬೋದು ಮಿಸ್ ಮಾಡ್ಕೋತೇವೆ ರೀ. ಈಗ ಆಸೆ ಅವೆಲ್ಲ ಇದ್ದು ಮಿಸ್ ಮಾಡ್ಕೋತೇವೆ ರೀ. ಆಯ್ತು ರೀ. ಈಗ ನಿಮ್ಮ ಸ್ಕೂಲಲ್ಲಿ ಬೇಕಾದಂತಹ ಸಾಮಗ್ರಿಗಳೆಲ್ಲ ಏನಾದರೂ ತೊಗೊಳ್ಬೇಕಂದ್ರೆ ಏನು ಮಾಡ್ತೀರ? ನಮ್ಮ ಮಮ್ಮಿ ಕೊಟ್ಟರು ತೊಗೋತೀರಿ, ಇದ್ದಿರಲಿಲ್ಲ ರೀ. ಈಗ ಹೆಂಗೆ ನಡೀತಾ ಇದೆ ಸ್ಟಡಿ ಎಲ್ಲ ನಿಮ್ಮದು? ಚೆಂದಾಗೆ ನಡೀತದೆ. ಈಗ ಬುಕ್ಕು ಪೆನ್ನು ಇದಕ್ಕೆಲ್ಲ ಏನು ಮಾಡ್ತೀರ? ಮಮ್ಮಿ ಕಾಸು ಕೊಟ್ಟರು ತೊಗೊಬೋದ್ರಿ, ಇದ್ದಿರಲಿಲ್ಲ ರೀ. ತಂದಿಲ್ಲ ಅಂತ ಅನ್ಬೇಕ್ರಿ, ಸೊರ್ರಿಗೆ ಆಯ್ತು ರೀ. ಸರ್ ಅವ್ರು ಬೈಯಲ್ವಾ? ಬೈತಾರೆ, ಹೊಡಿತಾರೆ, ಹೊಡ್ಸ್ಕೊಂಡ್ರಿ 2 ಹೊಡ್ಸ್ಕೋಬೇಕ್ರಿ. ಈಗ ಇಂಥ ಪರಿಸ್ಥಿತಿಯಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಮಾಡ್ತಿರುವ ಈ ಅನ್ನಪೂರ್ಣ ಅಭಿಯಾನ ಎಷ್ಟು ನಿಮಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ತೋಲ್ ಸಹಾಯ ಆಗ್ತದೆ ಅಂತ ಅನಿಸುತ್ತೆ ಸರ್. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಬಿಡುದು ಪಡೆದಿರುವ ಬೀದರ್ ಜಿಲ್ಲೆಯ ಪುಟ್ಟಹಳ್ಳಿಯಲ್ಲಿ ಬದುಕ್ತಿರುವ
ಒಂದು ಸಣ್ಣ ಕುಟುಂಬದ ಸ್ಥಿತಿಗತಿ ಇದು. ಈ ಕುಟುಂಬದಲ್ಲಿ ಏನು ಮುಖ್ಯ ಸದಸ್ಯ ಆಗಿರುವಂತಹ ಇವ್ರ ತಂದೆ ತೀರ್ಕೊಂಡ ಮೇಲೆ ಇವರ ಎಷ್ಟು ಚಿಂತಾಜನಕವಾದ ಪರಿಸ್ಥಿತಿಯಲ್ಲಿ ಇವರು ಬದುಕ್ತಿದ್ದಾರೆ ಅಂತ ನೀವು ನೋಡ್ಬೋದು. ಸೊ ಅವರು ಸ್ಕೂಲಲ್ಲಿ ಒಂದು ಪೆನ್ನು ಬುಕ್ ತೊಗೊಳೋಕ್ಕೂ ಕೂಡ ಬಹಳ ವಿಚಾರ ಮಾಡಬೇಕಾದಂಥ ಪರಿಸ್ಥಿತಿ. ಒಂದೊತ್ತು ಊಟ ಮಾಡಬೇಕಂದ್ರೂ ಎಷ್ಟು ಖರ್ಚಾಗುತ್ತೆ ಏನಿಲ್ಲ ಅಂತ ವಿಚಾರ ಮಾಡಿ ಊಟ ಮಾಡುವಂಥ ಪರಿಸ್ಥಿತಿ. ಇಡೀ ವಿಶ್ವದಲ್ಲೇ ರೊಟ್ಟಿ, ಬಟ್ಟೆ, ಚಿಕಿತ್ಸೆ, ಶಿಕ್ಷಣ ಮತ್ತು ಮನೆ ನೀಡುವಂತಹ ಅಭಿಯಾನ ಅದೇ ಅನ್ನಪೂರ್ಣ ಅಭಿಯಾನ. ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರು ಆರಂಭಿಸಿರುವ ಈ ಒಂದು ಅಭಿಯಾನದಿಂದ ಅದೆಷ್ಟೋ ಸಾಕಷ್ಟು ಲಕ್ಷಾಂತರ ಸಾವಿರಾರು ಕುಟುಂಬಗಳು ಇವತ್ತು ಏನು ಹೊಟ್ಟೆಗೆ ಅನ್ನ ಇಲ್ಲದೆ, ಬಟ್ಟೆ ಇಲ್ಲದೆ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರುವ ಅದೆಷ್ಟೋ ಕುಟುಂಬಗಳು ಈ ಒಂದು ಅಭಿಯಾನದಿಂದ ಸಹಾಯ ಪಡಿತಾ ಇದ್ದಾವೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಸೊ ಇವತ್ತಿನ ಏನು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಶಿರ್ಸಿ ಔರಾದ್ ಅಂತಾರೆ. ಸೊ ಔರಾದ್ ಗ್ರಾಮದಲ್ಲಿ ಈ ಕುಟುಂಬಕ್ಕೆ ಏನು ನೋಡಿ ಸಂತ ರಾಮ್ಪಾಲ್ ಮಹಾರಾಜರ ವತಿಯಿಂದ ಗೋಧಿ ಹಿಟ್ಟು ಹೀಗೆ ಸಾಕಷ್ಟು ಸಾಮಗ್ರಿಗಳನ್ನು ಕೊಡಲಾಗ್ತಾ ಇರುವಂಥದ್ದು. ಸೊ ಈ ಸಾಮಗ್ರಿಗಳ ಬಗ್ಗೆ, ಆಮೇಲೆ ಈ ಅನ್ನಪೂರ್ಣ ಅಭಿಯಾನದ ಬಗ್ಗೆ ಒಟ್ಟಾರೆಯಾಗಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ಅವರ ಅನುಯಾಯಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ ಸರ್. ಸಾಹೇಬ್. ಸೊ ಏನು ಸರ್ ಅನ್ನಪೂರ್ಣ ಅಭಿಯಾನ ಅಂದರೆ ಏನು ಒಟ್ಟಾರೆಯಾಗಿ? ನಮ್ಮ ಗುರುಗಳೊಂದು ಅನ್ನಪೂರ್ಣವನ್ನು ಮಿಷನ್ ಒಂದು ತಯಾರು ಮಾಡಿದ್ದಾರೆ. ಈ ಮಿಷನ್ನಿಂದ ಈಗ ಯಾರಿಗೆ ಏನೇನೋ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರಿಗೆ ತಕ್ಲೀಫ್ ಏನೇನೋ ಪ್ರಾಬ್ಲಮ್ ಇರ್ತದೆ, ಯಾರಿಗೆ ಮನೆಯವರು ಲಕ್ವ ಅಲ್ಲಿ ಪ್ಯಾರಲಿಸಸ್ ಹಾರ್ಟ್ ಹಿಂಗೆ ಎಕ್ಸ್ಪೈರ್ಡ್ ಆಗಿರ್ತಾರೆ, ಅವ್ರಿಗೆ ಅಂಥವ್ರಿಗೆ ನಾವು ಪ್ಯಾಂಪ್ಲೆಟ್ ಸೇವಾ ಮಾಡಿದಾಗ ಅವರು ಕಾಲ್ ಮಾಡ್ತಾರೆ ನಮ್ಗೆ. ಇಂಥ ನಿಮ್ಮದು ಯೂಟ್ಯೂಬಲ್ಲಿ ನೋಡಿ, ಟ್ವಿಟರಲ್ಲಿ ನೋಡಿ, ಅವೆಲ್ಲ ನೋಡಿ ಕಾಲ್ ಮಾಡ್ತಾರೆ. ಏನೋ ನಿಮ್ಮದು ಹಿಂಗೆ ಗುರುಜಿ ಅನ್ನಪೂರ್ಣ ಮೂವಿ ಒಂದು ಸ್ಟಾರ್ಟ್ ಮಾಡ್ಯಾರ, ನಮಗೆ ಹಿಂಗೆ ಒಂದು ಫ್ಯಾಮ್ಲಿ ಹಿಂಗಿದೆ ಅಂತ ಕಾಲ್ ಮಾಡಿ ಹೇಳ್ತಾರೆ. ಹಾಂ ಓಕೆ ರೀ ಅಂತ ನಾವು ಭೀ ಹೇಳಿ ಬಂದು ಅವ್ರ ಬಲ್ಯಾಕ ಸರ್ವೆ ಮಾಡ್ತೇವೆ. ಸರ್ವೆ ಮಾಡಿ ನೋಡಿ ಏನೆಲ್ಲ ಎನ್ಕ್ವೈರಿ ಮಾಡಿ ನಮ್ಮ ನಾಮದಾನಲ್ಲಿ ನಮ್ಮ ಆಶ್ರಮದಲ್ಲಿ ಹೋಗಿ ಅನ್ನಪೂರ್ಣ ಮೂವಿ ತರಫಿನಿಂದ ಅವ್ರಿಗೆ ಹೇಳ್ತೇವೆ ಹಿಂಗೆ ಒಬ್ಬರಿಂದ ಫ್ಯಾಮಿಲಿ ಮೆಂಬರ್ಸ್ ಹಿಂಗೆ ಪ್ರಾಬ್ಲಮ್ದಾಗಾರ, ಹಿಂಗೆ ಪ್ರಾಬ್ಲಮ್ನಿಂದ ಹಿಂಗೆ ಸಿಚುವೇಶನ್ ಅದ. ಅದರಿಂದ ನಮ್ಮ ಗುರುಗಳಿಗೆ ಪ್ರಾರ್ಥನೆ ಹಚ್ಚಿ ಆದೇಶ ತೊಗೊಂಡಿನ తర్వాత ಈ ಸಾಮಗ್ರಿಗಳು ಗುರುಗಳ ಆದೇಶ ಅನುಸಾರ ಈ ಸಾಮಗ್ರಿಗಳು ಕೊಡ್ತೇವೆ ನಾವು. ಈ ಸಾಮಗ್ರಿಗಳಲ್ಲಿ ಕೊಡೋ ವಸ್ತುಗಳಂತ ಏನಂದರೆ ಅಂದರೆ ಇಲ್ಲ ನೋಡಿ 10 ಕಿಲೋ ಗೋಧಿ ಹಿಟ್ಟು, ಚಪಾತಿ ಮಾಡೋದು ಹಿಟ್ಟು, 2 ಕಿಲೋ ಸಕ್ಕರೆ, ಮತ್ತು 5 ಕಿಲೋ ಅಕ್ಕಿ, ಮತ್ತು 2.5 ಕಿಲೋ ಉಳ್ಳಾಗಡ್ಡೆ, ಮತ್ತು 2.5 ಕಿಲೋ ಆಲೂಗಡ್ಡೆ, ಮತ್ತು ನೋಡಿ ಇಲ್ಲಿ ಬ್ಯಾಳಿ, ಚೆನ್ಗಿ ಬ್ಯಾಳಿ, ಮತ್ತು ಕಾಲ ಚೆನ್ನಗಳು, ಮತ್ತು ಉಪ್ಪಿನಕಾಯಿ, ಮತ್ತು ಚಾಪತ್ತಿ, ಈಗ ಟಾಟಾ ಸಾಲ್ಟ್ ಉಪ್ಪು, ಇದು 1 ಲೀಟ್ರ್ ಆಯಿಲು, ಮತ್ತು ಹಾಲಿನ ಪೌಡ್ರು, ಮತ್ತು ಕಡಲೆ ಹಿಟ್ಟು, ಮತ್ತು ಬಟ್ಟೆ ಒಗೆಯೋಕ್ಕೆ ವೀಲ್ ಪೌಡರು, ಮತ್ತು ಬಟ್ಟೆ ಒಗೆಯೋಕ್ಕೆ ಸಾಬೂನು, ಅವರು ಮೈ ತೊಗೊಳಕ್ಕೆ ಸಂತೂರು ಸೋಪು, ಮತ್ತು ಇದು ಟಿಫಿನ್ ಮಾಡಲಿಕ್ಕೆ ದಲಿಯಾ ಪೌಡರು, ಸಾಮಾನುಗಳು ಈಗ ನೋಡಿ ಇಂಥ ಸ್ಟ್ಯಾಂಡರ್ಡ್ ಸ್ಟೀಲ್ ಪ್ಲೇಟ್ಗಳು 4 ಪ್ಲೇಟು, ಮತ್ತು ಯಾರ ರಿಲೇಷನ್ ಯಾರ ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಟಿಫಿನ್ ಮಾಡಲಿಕ್ಕೆ 4 ಪ್ಲೇಟು, ಇದು ತರಕಾರಿ ಸ್ಟ್ಯಾಂಡು, ಮತ್ತು ನೋಡಿ ಇದು ಟೇಬಲ್ ಸ್ಟ್ಯಾಂಡು, ಇದು ಸ್ಟೀಲ್ ಪೂರ ಸಾಮಾನು ಇಡ್ಲಿಕ್ಕೆ ಸ್ಟ್ಯಾಂಡು. ಈ ಸಾಮಗ್ರಿಗಳು ನಮ್ಮ ಗುರುಗಳ ಆದೇಶ ಅನ್ನಪೂರ್ಣ ಮೂವಿನ ತರಫಿನಿಂದ ಈ ಸಾಮಾನುಗಳು ಈ ಪರಿವಾರಕ್ಕೆ ನಾವು ಕೊಟ್ಟಿದ್ದೇವೆ. ಈ ಸಾಮಗ್ರಿ ಒಂದು ಸಲ ಖಾಲಿ ಆಯಿತು ಅಂದರೆ ಅವಾಗ ಏನು ಮಾಡಬೇಕು ಸರ್? ಇದು ಖಾಲಿ ಆಯ್ತು ಅಂದ್ರೆ ಖಾಲಿ ಆಗನಾಗ ನಾವೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ್ತೇವೆ ನಮ್ಮ ಗುರುಗಳು ಅನ್ನಪೂರ್ಣ ಥರದಿಂದ. ವಿಸಿಟಿಂಗ್ ಕಾರ್ಡ್ ನಿಮಗೆ ಸಾಮಗ್ರಿ ಯಾವರೇ ಸಾಮಾನು ಖಾಲಿ ಆಯ್ತು ಅಂದ್ರೆ ನಮ್ಗೆ ಕಾಲ್ ಮಾಡಬೇಕು. ಆ ಕಾಲ್ ಮಾಡಿನಾಗೆ ನಾವು ಅವರಿಗೆ ಅವ್ರು ಕಾಲ್ ಮಾಡಿದ್ರೆ ನಾವು ತಂದು ಕೊಟ್ಬಿಡ್ತೇವೆ ಅವ್ರಿಗೆ. ಯಾವ ರೀತಿ ಬದುಕ್ತಿದ್ದಾರೆ, ಏನೆಲ್ಲ ಒಂದು ವಿಚಾರಗಳು ಇದೇ ಈ ಕುಟುಂಬದ್ದು ಅಂತ ನೀವು ನೋಡಿದ್ರಿ. ಸಂತ ರಾಮ್ಪಾಲ್ ಮಹಾರಾಜರು ಇಡೀ ದೇಶಾದ್ಯಂತ, ವಿಶ್ವಾದ್ಯಂತ ಅವಶ್ಯಕವಾದಂತಹ ಕುಟುಂಬಗಳಿಗೆ ಅವಶ್ಯಕವಾದಂತಹ ಸಾಮಗ್ರಿಗಳನ್ನು ಅನ್ನಪೂರ್ಣ ಅಭಿಯಾನದ ಮುಖಾಂತರ ತಲುಪಿಸ್ತಿರುವಂಥದ್ದು. ಸೊ ಇದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಶಿರ್ಸಿ ಔರಾದ್ ಅಂತ ಕರೆಸಿಕೊಳ್ಳುವ ಔರಾದ್ ಗ್ರಾಮದಲ್ಲಿ ಕಡು ಬಡತನದಲ್ಲಿ ಬದುಕ್ತಿರುವಂತಹ ಮನೆ ಯಜಮಾನರೇ ಕಳೆದುಕೊಂಡಿರುವ
ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಬದುಕ್ತಿರುವಂತಹ ಕುಟುಂಬದ ಪರಿಸ್ಥಿತಿ ಇದಾಗಿತ್ತು. ಒಂದು ಹೊತ್ತಿಗೆ ಊಟ ಮಾಡಲಿಕ್ಕೂ ಬಹಳ ವಿಚಾರ ಮಾಡುವಂತಹ ಸ್ಥಿತಿಯಲ್ಲಿ ಬದುಕ್ತಿರುವಂಥ ಅದೆಷ್ಟೋ ಕುಟುಂಬಗಳಿಗೆ ಆಸರೆಯಾಗಿ ನಿಲ್ತಾ ಇದೆ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನ. ಸೊ ಇದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಿರುವವರು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೂಡ ಇದ್ದರೆ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಒಂದು ಯೋಜನೆಗೆ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.